ನಿಮ್ಮ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ, ಆಕ್ನಿ ಸ್ಕಾರ್ಸ್ನ ಕಡಿಮೆ ಮಾಡುತ್ತೆ, ಆಕ್ಟಿವ್ ಆಕ್ನಿಸ್ ಇದ್ರೆ ಕಡಿಮೆ ಮಾಡುತ್ತೆ, ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಇದ್ರೆ ಕಡಿಮೆ ಮಾಡುತ್ತೆ. ಟ್ಯಾನ್ ಆಗಿದ್ರೆ ಸಹ ನಾಟ್ ಓನ್ಲಿ ಫಾರ್ ಫೇಸ್, ನಿಮ್ಮ ಬಾಡಿ ಹ್ಯಾಂಡ್ಸ್ ಆಗಿರ್ಬೋದು, ಇಲ್ಲ ನೆಕ್ ಆಗಿರ್ಬೋದು, ಇಲ್ಲ ಲೆಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕಡೆ ನೀವು ಅಪ್ಲೈ ಮಾಡ್ಬೋದು. ಕಂಪ್ಲೀಟ್ಲಿ ಆಯುರ್ವೇದಿಕ್ ಪ್ರಾಡಕ್ಟು, ಕಂಪ್ಲೀಟ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಾರ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋದು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನೊಂದು ಸ್ಕಿನ್ ಬ್ರೈಟನಿಂಗ್ ಆಯಿಲ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಪ್ರತಿ ವಿಡಿಯೋ ಕೆಳಗಡೆನೂ ಕಮೆಂಟ್ಸು ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೆ ಕ್ರೀಮು, ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೆ ಫೇಸ್ ವಾಶು, ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೆ ಯಾವುದನ್ನು ಎಲ್ಲ ರೀತಿ ಕ್ರೀಮ್ಸ್ ಆಗಿರ್ಬೋದು, ಇಲ್ಲ ಫೇಸ್ ವಾಶ್ ಆಗಿರ್ಬೋದು ಹೇಳಿ ಅಂತ ಅಂದ್ಬಿಟ್ಟು ಸಾಕಷ್ಟು ಕಮೆಂಟ್ಸ್ ಬಂದಿದೆ. ಬಟ್ ನಾನು ಆ ಕಮೆಂಟ್ಗೆ ಒಂದಕ್ಕೆ ಕೂಡ ರಿಪ್ಲೈ ಮಾಡಿದ್ದೆ. ಖಂಡಿತ ನಾನು ಸ್ಕಿನ್ ಬ್ರೈಟ್ನಿಂಗ್ ಆಗುವಂಥ ಆಯಿಲ್, ಡೈಲಿ ಯೂಸ್ ಮಾಡುವಂಥ ಆಯಿಲ್ ಬಗ್ಗೆ ಹೇಳ್ತೀನಿ ಅಂತ. ಅಂದರೆ ಈ ಆಯಿಲ್ ಪರ್ಟಿಕ್ಯುಲರ್ ಆಗಿ ಈ ಪ್ರಾಡಕ್ಟು ನಿಮ್ಮ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ, ಆಕ್ನಿ ಸ್ಕಾರ್ಸ್ನ ಕಡಿಮೆ ಮಾಡುತ್ತೆ, ಆಕ್ಟಿವ್ ಆಕ್ನಿಸ್ ಇದ್ರೆ ಕಡಿಮೆ ಮಾಡುತ್ತೆ, ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಇದ್ರೆ ಕಡಿಮೆ ಮಾಡುತ್ತೆ. ಟ್ಯಾನ್ ಆಗಿದ್ರೆ ಸಹ ನಾಟ್ ಓನ್ಲಿ ಫಾರ್ ಫೇಸ್, ನಿಮ್ಮ ಬಾಡಿ ಹ್ಯಾಂಡ್ಸ್ ಆಗಿರ್ಬೋದು, ಇಲ್ಲ ನೆಕ್ ಆಗಿರ್ಬೋದು, ಇಲ್ಲ ಲೆಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕಡೆ ನೀವು ಅಪ್ಲೈ ಮಾಡ್ಬೋದು. ಕಂಪ್ಲೀಟ್ಲಿ ಆಯುರ್ವೇದಿಕ್ ಪ್ರಾಡಕ್ಟು, ಕಂಪ್ಲೀಟ್ಲಿ ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಯಾವುದು ಅಂತಂದರೆ ನನ್ನ ಫೇವ್ರೆಟ್ ಆಯಿಲು ನಲ್ಪಮರಾದಿ ತೈಲಂ. ಓಕೆನಾ, ನಲ್ಪಮರಾದಿ ತೈಲಮ್ ನಾನು ಈ ಕೇರಳ ಆಯುರ್ವೇದ ಅನ್ನೋ ಬ್ರ್ಯಾಂಡ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ದೊಡ್ಡ ಡಬ್ಬ ಬರುತ್ತೆ, ಬೇರೆಯವ್ರದ್ದು ಇದೆ, ಅದು ಚಿಕ್ಕದೇ, ನಿಮಗೆ ಜಾಸ್ತಿ ಕಾಸ್ಟ್ ಆಗುತ್ತೆ, ಬಟ್ ಸೇಮ್ ರಿಸಲ್ಟ್ ಬರುತ್ತೆ. ತುಂಬ ಒಳ್ಳೆ ಬ್ರ್ಯಾಂಡ್ ಇದು, ಅರ್ಥ ಆಯ್ತಾ? ಪ್ಯೂರ್ಲಿ ಆಯುರ್ವೇದಿಕ್ ಬ್ರ್ಯಾಂಡ್ ಇದು. ಈ ಕೇರಳ ಆಯುರ್ವೇದ ಅವ್ರದ್ದೇ ಸಾಕಷ್ಟು ಫೇಶಿಯಲ್ ಬೇಸ್ಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲ ಹೇರ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಇದೆ. ಸೊ ನಾನು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಿದ್ದೀನಿ ನಾನು. ಇದು ಅರೌಂಡ್ ಸೆಕೆಂಡ್ ಬಾಟಲ್ ಅನಿಸುತ್ತೆ. ನೀವು 1 ಬಾಟಲ್ ತೊಗೊಂಬಿಟ್ರೆ ಅರೌಂಡ್ ನಿಮ್ಗೊಂದು 4 ಮಂತ್ಸ್ವರೆಗೂ ಬರುತ್ತೆ, 4-5 ಮಂತ್ಸೇ ಬರುತ್ತೆ. ಇದು ಜಸ್ಟ್ ಸೆಕೆಂಡ್ ಬಾಟಲ್ ನಂದು. ತುಂಬ ಅಂದರೆ ತುಂಬ ಎಫೆಕ್ಟಿವ್. ನೀವು ನನ್ನ ಸ್ಕಿನ್ ನೋಡಿಬೇಕಾದ್ರೆ ಸ್ಕಿನ್ ಬ್ರೈಟ್ ಇದೆ, ವೈಟ್ ಆಗಿದೆ, ವೆರಿ ಲಿಟಲ್ ಆಕ್ನಿಸ್ ಅಂತೂ ಇಲ್ಲ, ಸ್ಪಾಟ್ಸ್ ಇದೆ, ಆ ಸ್ಪಾಟ್ಸ್ ಕೂಡ ತುಂಬ ಲೈಟ್ ಆಗಿದೆ ನೋಡಿ. ಇದು ಪ್ಯೂರ್ ರಿಸಲ್ಟು. ನನಗೆ ಬೇಸಿಕಲಿ ಹೀಟ್ ಆದಾಗ ಜಾಸ್ತಿ ಸ್ಕಿನ್ ಮೇಲೆ ಪಿಂಪಲ್ಸ್ ಬಂದ್ಬಿಡುತ್ತೆ. ಸೊ ಸ್ಕಿನ್ ಮೇಲೆ ಪಿಂಪಲ್ಸ್ ಬಂದಾಗ ಅದು ಪಾಪ್ ಆಗಿ ತಿರ್ಗಾ ಅದ್ರ ಸ್ಪಾಟ್ ಇದ್ದೋಗುತ್ತೆ. ಓಕೆನಾ, ಪಿಂಪಲ್ ಹೋದ್ರೂ ಸಹ ಅದ್ರ ಸ್ಪಾಟ್ ಇದ್ದೋಗುತ್ತೆ. ಸೊ ಆ ಟೈಮಲ್ಲೇ ನೀವು, ಬಟ್ ಈ ನಡುವೆ ಬರ್ತಾ ಇಲ್ಲ, ಯಾಕೆಂದರೆ ನಾನು ರೆಗ್ಯುಲರಾಗಿ ಇದನ್ನ ಯೂಸ್ ಮಾಡ್ತಿದ್ದೀನಿ ಅರೌಂಡ್ 4-5 ಮಂತ್ಸಿಂದ. ಈ ನಡುವೆ ನನಗೆ ಆ ಥರ ಪ್ರಾಬ್ಲಮ್ಮೇ ಇಲ್ಲ. ಸೊ ಈ ಕೇರಳ ಆಯುರ್ವೇದ ನಲ್ಪಮರಾದಿ ತೈಲಂ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನು ವೈಟ್ ಆಗುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಟ್ಯಾನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಸೊ ಎವ್ರಿ ಡೇ ನೀವು ಇದನ್ನು ಮಾರ್ನಿಂಗ್ ಟೈಮ್ ಸಹ ಹಚ್ಕೊಳ್ಬೋದು. ಮಾರ್ನಿಂಗ್ ಟೈಮ್ ಜಸ್ಟ್ ಒಂದು ಡ್ರಾಪ್ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡಿ ಬಿಟ್ಬಿಡಿ. ನೀವು ಸ್ನಾನಕ್ಕೆ ಮುಂಚೆ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಮಸಾಜ್ ಮಾಡಿ, ಜಾಸ್ತಿ ಹಚ್ಚೋದಕ್ಕೆ ಹೋಗಬೇಡಿ. ಅದು ಸ್ಕಿನ್ ಅಬ್ಸಾರ್ಬ್ ಮಾಡಬೇಕು, ಟೈಟ್ ಆಗಬೇಕು. ಸ್ಕಿನ್ ಪೂರ್ತಿಯಾಗಿ ಅಬ್ಸರ್ವ್ ಮಾಡಿದ್ದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ನೀವು ನಿಮ್ಮ ನಾರ್ಮಲ್ ಸ್ನಾನ ಮಾಡಿಕೊಂಡು ನಿಮ್ಮ ರೂಟೀನ್ ಏನಿದೆಯೋ ಸ್ಕಿನ್ ಕೇರ್ ರೂಟೀನ್ ಅದನ್ನ ಮಾಡ್ಕೊಳ್ಳಿ. ನೈಟ್ ಟೈಮ್ ಸಹ ಹಚ್ಕೊಂಡು ಮಲ್ಕೊಂಬಿಡಿ. ಸೊ ವಾಶ್ ಮಾಡೋದಕ್ಕೆ ಹೋಗ್ಬಿಡಿ, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪ್ಲೈ ಮಾಡ್ಕೊಳ್ಳಿ, ವಾಶ್ ಮಾಡ್ಕೊಂಡು ನೀಟಾಗಿ. ಸೊ ಈ ಥರ ರೆಗ್ಯುಲರಾಗಿ ನೀವೊಂದು 1 ಮಂತ್ ಮಾಡಿ, ಖಂಡಿತ ನಿಮ್ಮ ಪಿಗ್ಮೆಂಟೇಷನು, ಟ್ಯಾನು, ಮೆಲಸ್ಮಾ, ಈ ಬೊಂಗು ಅಂತ ಏನು ಕರಿತೀವಿ, ಪ್ರತಿಯೊಂದೂ ಹೋಗಿಬಿಡುತ್ತೆ. ಸೊ ಇದು ತುಂಬ ಅಂದರೆ ತುಂಬ ಪವರ್ಫುಲ್ ಆ್ಯಂಡ್ ಎಫೆಕ್ಟಿವ್ ಆಯಿಲ್ ಇದು. ಸಾಕಷ್ಟು ಹರ್ಬಲ್ ಆಯಿಲ್ ಇದು, ಪ್ಯೂರ್ಲಿ ಆಯುರ್ವೇದಿಕ್ ಹರ್ಬಲ್ ಆಯಿಲು. ಸಾಕಷ್ಟು ಹರ್ಬಲ್ಸ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಹರಿದ್ರ, ಟರ್ಮರಿಕ್ಕು, ಆಮ್ಲಕ್ಕಿ, ಆಮೇಲೆ ಒನ್ ಆಫ್ ದ ಮೇಜರ್ ಸ್ಕಿನ್ ಲೈಟ್ನಿಂಗ್ ಪ್ರಾಡಕ್ಟ್ ಎಸ್ಟೀಮ್ ಅದು ಅಂತ ಕರೀತಾರಲ್ವ, ಸೊ ಅದನ್ನ ಯೂಸ್ ಮಾಡಿದ್ದಾರೆ ಈ ಆಯಿಲಲ್ಲಿ. ಹಾಗೆ ನಲ್ಪಮರ ಅನ್ನೋದು ಒಂದು ಫ್ರೂಟ್ ನೇಮ್ ಅದು, ಸೊ ಅದನ್ನು ಸಹ ಯೂಸ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆ್ಯಂಡ್ ಸ್ಕಿನ್ ಲೈಟ್ನಿಂಗ್ ಆಯಿಲ್ ಇದು. ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಇದನ್ನು ಹಚ್ಚಿದ ತಕ್ಷಣ ನಿಮ್ಮ ಸ್ಕಿನ್ ವೈಟ್ ಆಗಿಬಿಡೋದಿಲ್ಲ, ಬಟ್ ಲೈಟಾಗಿ ಬ್ರೈಟ್ ಆಗುತ್ತೆ. ಓಕೆನಾ, ನಿಮ್ಮ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್, ಟ್ಯಾನ್, ಹಾಗೆ ಎಲ್ಲ ರೀತಿಯ ಸ್ಕಿನ್ ಇಶ್ಯೂಸ್ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರತು ಇದನ್ನು ಹಚ್ಚಿದ ತಕ್ಷಣ ಬ್ಲ್ಯಾಕ್ ಸ್ಕಿನ್ ವೈಟ್ ಆಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಖಂಡಿತ ಸ್ಕಿನ್ ಮೇಲಿರುವಂಥ ಎಲ್ಲ ಇಂಪ್ಯೂರಿಟೀಸ್, ಅನ್ಇವನ್ ಸ್ಕಿನ್ ಟೋನ್ ಹೋಗಿ ಇವನ್ ಆಗಿ ಬ್ರೈಟಾಗಿ ಕಾಣಿಸೋದಕ್ಕಂತೂ ಇದು ಹೆಲ್ಪ್ ಮಾಡುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು. ನಿಮ್ಮ ಹ್ಯಾಂಡ್ಸಿಗೆ ಸಹ, ಕೆಲವರಿಗೆ ಫೇಸ್ ಬೆಳ್ಳಗಿರುತ್ತೆ, ಹ್ಯಾಂಡ್ ಎಲ್ಲ ಬ್ಲ್ಯಾಕ್ ಇರುತ್ತೆ ಟ್ಯಾನ್ ಆಗಿಬಿಟ್ಟು. ಸೊ ಅದಕ್ಕೆ ಸಹ ಡೈಲಿ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಚೆನ್ನಾಗಿ ನಿಮ್ಮ ಟ್ಯಾನ್ ಸಹ ಕಡಿಮೆ ಆಗುತ್ತೆ. ಬೆಸ್ಟ್ ಆಯಿಲು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ತಿರ್ಗಾ ನನಗೆ ಕಮೆಂಟ್ಸಲ್ಲಿ ಎಲ್ಲಿ ಸಿಗುತ್ತೆ ಅಂತ ಕೇಳಬೇಡಿ. ನಾನು ಸಾಧ್ಯವಾದಷ್ಟು ಇಲ್ಲಿ ಫೋಟೋ ಹಾಕ್ತೀನಿ. ಅಮೆಝಾನಲ್ಲಿ ಸಿಗುತ್ತೆ. ಮೋಸ್ಟ್ಲಿ ಬೈ 1 get 1 ಆಫರ್ ಸಹ ಇರ್ಬೋದು. ಇದು ನೀವು ಟ್ರೈ ಮಾಡಿ. ಕೇರಳ ಆಯುರ್ವೇದ ನಲ್ಪಮರಾದಿ ತೈಲಂ ಅಂತ ನೋಡಿ. ನಾನು ಮ್ಯಾಕ್ಸಿಮಮ್ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹಾಕಿರ್ತೀನಿ, ಒಂದ್ಸಲಿ ನೋಡಿ.
ಸೊ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಒಳ್ಳೆಯದು. ನಾವು ಅದು ಯಾವುದ್ಯಾವುದೋ ಆಯಿಲ್ಸ್ಗೆಲ್ಲ ಜಾಸ್ತಿ ಕಾಸ್ಟ್ ಇರುವಂಥ ಆಯಿಲ್ಸ್ನೆಲ್ಲ ಟ್ರೈ ಮಾಡಿ ನಮ್ಮ ಸ್ಕಿನ್ ಹಾಳು ಮಾಡ್ಕೊಳ್ಳೋದ್ರ ಬದಲು ಇಂಥ ಒಂದು ಹರ್ಬಲ್ ಆಯಿಲ್ನ 100% ರಿಸಲ್ಟ್ ಕೊಡುವಂಥ ಆಯಿಲ್ನ ಒಮ್ಮೆ ಟ್ರೈ ಮಾಡಿ, ಖಂಡಿತ ರಿಸಲ್ಟ್ ಬರುತ್ತೆ. ಸ್ಕಿನ್ ವೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ 100%. ಅದಂತೂ ನಿಜ. ನಿಮ್ಮ ಇಂಪ್ಯೂರಿಟೀಸ್ ಎಲ್ಲ ಹೋಗಿ ಬ್ರೈಟ್ ಆಗುತ್ತೆ ಸ್ಕಿನ್ನು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ನು. ಸೊ ಟ್ರೈ ಮಾಡಿ, ಒಂದು 1 ಮಂತ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ. ಬೆಳಗ್ಗೆನೂ ಮಸಾಜ್ ಮಾಡಬೇಕು, ನೈಟ್ ಟೈಮ್ಸ್ ಮಸಾಜ್ ಮಾಡಿಬಿಟ್ಟು ಮತ್ತೆ ಮಾರ್ನಿಂಗ್ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿದ್ರೆ ಇದೊಂದು ಸ್ವಲ್ಪ ಯೆಲ್ಲೋ ಟಿಂಟ್ ಇರುತ್ತೆ, ಆಯಿಲ್ ಬಂದು ಯೆಲ್ಲೋ ಟಿಂಟ್ ಇರುತ್ತೆ. ನೀವು ಜಾಸ್ತಿ ಹಚ್ಕೊಂಡು ನಿಮ್ಮ ಕ್ಲಾತ್ಗೆಲ್ಲ ಸ್ಟೇನ್ ಮಾಡ್ಕೋಬೇಡಿ. ಲೈಟಾಗಿ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ. ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಆ ಸ್ಕಿನ್ ಪೂರ್ತಿಯಾಗಿ ಅಬ್ಸಾರ್ಬ್ ಮಾಡಿಬಿಡುತ್ತೆ ಈ ಆಯಿಲ್ನ. ಸೊ ನಿಮ್ಮ ಸ್ಕಿನ್ನಿಗೆ ಸಹ ಒಂದು ಒಳ್ಳೆ ಮಸಾಜ್ ಸಿಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಸ್ಕಿನ್ನಲ್ಲಿರುವಂಥ ಇಂಪ್ಯೂರಿಟೀಸ್ ಎಲ್ಲ ಹೋಗಿಬಿಡುತ್ತೆ. ಸೊ ತುಂಬ ಒಳ್ಳೆ ಆಯಿಲು. ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.